LSG ಕಿಂಗ್ ಪೊಸಿಷನ್ ಒಳಗೆ ಬಂದ ನೋಡ್ರಿ ಈಗ ಹೌದು. ಎಂತ ಮ್ಯಾಚ್ ಇದು. ಇಲ್ಲ, KKR ಬಾಯ ಇವತ್ತು LSG 10 ಬಾಲ್ 30 ರನ್ ಇತ್ತು. ಸೂಪರ್ ಬಾಯ್ ಮುಕುಲ್ ಚೌಧರಿ ಮುಕುಲ್ ಚೌಧರಿ 26-54 ಆಕ್ಚುಲಿ ಬಾಲ್ ಮಿಸ್ ಆಗಬೇಕು ಟೈ ಆಗಬೇಕು ಅಂದ್ರೆ ನಮ್ಗೆ ಏನಾಗುತ್ತೆ ಸೂಪರ್ ಸೂಪರ್ ಓವರ್ ಸಿಗ್ತೈತೆ. ಒಂದು ಆಗ್ಬೇಕು, ಒಂದು ಸೂಪರ್ ಓವರ್ ಆಗೋ ಚಾನ್ಸಸ್ ಐತಿ ಇವತ್ತು. ಆಗ್ಬೇಕು. ನಿನ್ನೆ ಕೊನೆ ಯಾಕತ್ತ ಬಾಲ್ ಆಕೈತೆ ಅಂತ ಮಾಡಿದ್ದು, ನಿನ್ನೆ ಯಾಕೈತೆ ಅಂತ ಮಾಡಿದ್ದು, ಲಾಸ್ಟ್ ನಿನ್ನೆ ಬಾಲ್ ಆಗಲಿಲ್ಲ. ಆಯ್ತು ಟೋಟ ಬೈರನ್ ಆಯ್ತಾ ಮ್ಯಾಚ್ ಇದು ತಿಂಡಿ ಮ್ಯಾಚ್ ಆಯ್ತು ಮನೋಣ ಆಯ್ತು ಮ್ಯಾಚ್ ಇವತ್ತು. ಏನು 10 ಬಾಲ್ 30 ರನ್ ಹೊಡೆದವ. ಐತ್ ಲಾಸ್ಟ್ ಲೋಕಲ್ ಪ್ಲೇಯರ್ ಎಷ್ಟು ಯೂಸ್ ಆಕ ನೋಡು. ಲೋಕಲ್ ಪ್ಲೇಯರ್ ಎಷ್ಟು ಯೂಸ್ ಆಕ ಒಂದೊಂದು ಟೈಮ್ದಾಗ ಒಂದೊಂದು ಮ್ಯಾಚ್ ಗೆಲ್ಲಿಸ್ಬಿಡ್ತಾರ ಅವ್ರು. ಪೂರ ಎಲ್ಲ ಹೋಗ್ಬಿಟ್ಟಿದ್ರು LHC ಸೋತಾರ ಅಂತ ಹೇಳಿ. ಪೂರಾ ಆಕ್ಚುಲಿ ಇದನ್ನಿದೆ 10% ಆಕ್ಚುಲಿ ಇದೆ. ಅದ 10% ಮ್ಯಾಚ್ ಗೆಲ್ಲಿಸಿದ್ರು. 10% LSG ಇದೆ. ಹೌದು. 200 ಸ್ಟ್ರೈಕ್ ರೇಟ್ 200 ಸ್ಟ್ರೈಕ್ ರೇಟ್ನಾಗ 7 6 ಬಿಡದ ನಾವು. 54 ರನ್ 27 ಬಾಲ್. ಒಂದು ಹೆಲಿಕಾಪ್ಟರ್ ಶಾಟ್ ಬಿಡೋದು ನೋಡಿದೇನ, ಮಸ್ತ್ ಹೊಡೆದ. ಬಾಯಿ ಹೋಗಿ ಕರ್ಕೊಂಡ್ ಅಂತಾರಲ್ಲ ಹಂಗ ಇಲ್ಲ, ಒಂದು ಹೆಲಿಕಾಪ್ಟರ್ ಶಾಟ್ ಹೊಡೆದ ಮಸ್ತ್ ಹೊಡೆದ. ಬಂತ ಅವ್ರು ಒಂದೊಂದ್ ಕಡೆ ಬೇಸ್ಕೊತಾರ. ಬೇಸ್ಕೊತಪ್ಪಿಲ್ಲ. ಲಾಸ್ಟ್ ಮ್ಯಾಚ್ ಬೇಸ್ಕೊಂಡಿದ್ದ, ಅದಕ್ಕಿಂತ ಒಂದೇ ಮ್ಯಾಚ್ ಈಗ ಆವೇಶ್ ಖಾನ್ ಏನ್ ದೊಡ್ಡ ತಾನ ಗೆಲ್ಸಿದಾರ ಅವ್ರು ನಕರೆ ಮಾಡತ್ತಾನ ಅಷ್ಟು. RCB ಜೊತೆ ಮಾಡಿದ್ ನೋಡಿಲ್ಲ ಹೆಂಗಾಯ್ತು ಒಳ್ಳೆ ಒಂದು ಪರಿಸ್ಥಿತಿ. ಹೀರೋ ಆಗಿಬಿಟ್ಟು. ಹೌದು, ಮಸ್ತ್ ಮ್ಯಾಚ್. ಸ್ಟಾರ್ಟಿಂಗ್ 180 ಆದ್ಮೇಲೆ ಆಲ್ಮೋಸ್ಟ್ LSG ವಿನ್ ಆಕೈತೆ ಅಂತ ಮಾಡಿದ್ದು. ಏನ್ ಸ್ವಲ್ಪ LSG ಆಡ್ಲ ಬೇಡ ಮುಂದೆ ಆಡ್ತಿರ್ತಾರ ಅವ್ರ ಬ್ಯಾಟಿಂಗ್ ಕಳ್ಸೋದ್ರ ಹಿಂಗ ಚೇಸಿಂಗ್ ಆದ್ರೆ ಹಿಂಗ ಬ್ಯಾಟ್ಸ್ಮನ್ಗಳು ಔಟ್ ಆಫ್ ಫಾರ್ಮ್ ಅದಾರ. ಬ್ಯಾಟ್ಸ್ಮನ್ ಎಲ್ಲ ಬರೀ ಚಲೋದಾರೆ ಔಟ್ ಆಫ್ ಫಾರ್ಮ್ ಹರ್ಷ ಮಾಕ್ರಮ್ ಯಾಕೋ ಭಾಳ ಇದು ಬರ ಸೌಂಡ್. ಬ್ಯಾಟ್ಸ್ಮನ್ಗಳು ಔಟ್ ಆಫ್ ಫಾರ್ಮ್ ಅದಾರ. ಹೌದು ಚಲೋ ಅದಾರ ಔಟ್ ಆಫ್ ಫಾರ್ಮ್ ಅದಾರ. ಹೌದು. ಮಾಕ್ರಮ್ ನೋಡಿಲ್ಲ ವರ್ಲ್ಡ್ ಕಪ್ ಹೆಂಗೈತಿ ಮತ್ತೆ ಪುರಾಣ ಟಚ್ ಒಳಗೆ ಬರೋಲ್ಲ. 3 ಮ್ಯಾಚ್ ಆಡ್ತೀವಿ. ಇದು 22 ಆಡ್ಯಾನ, ಇವತ್ತು 15 ಬಾಲ್ ಅದು ಪುರಾಣ ಮಾರ್ಕ್ ಆಡಿಲ್ಲ. ಮುಂದೆ 15 ಇವ್ರು ಓಪನರ್ಸ್ ಆಡತ್ತಿಲ್ಲ, ಹಿಂಗಾಗಿ ತಳಗಿನವ್ರು ಪ್ರೆಷರ್ ಭಾಳ ಹೌದು. ಆಡ್ತೀನಿ. ಯಾವ ಪೊಸಿಷನ್ ಬಂದ್ರು ಆಡೋಲ್ಲ. KKR ಒಳಗೆ ಇವತ್ತ ರಾಯಣ್ಣ ಚಲೋ ಆಡಿದ. ಪಿನ್ನಲ್ಲೇನ ಫೇಲ್ ಆದ ಇವತ್ತ. ರಘುವಂಶಿ 3 ಮ್ಯಾಚ್ ಮಸ್ತ್ ಆಡಿದವ. ಗೋಯಲ್ ಚಲೋ ಆಡಿದ. ರಾಣೆ ಚಲೋ ಬಟ್ ಪಿನ್ ಎಲ್ಲನ ಹಿಂಗೇನ್ ಗೊತ್ತನ, ಪಿನ್ ಎಲ್ಲ ಅವ್ನು ಪಾರ್ಟ್ನರ್ ಇವ್ ಬೇಕು. ಟಿಮ್ ಸ್ಯಾಪಟ್ ಯಾರು ಹೇಳು? ಟಿಮ್ ಸ್ಯಾಪಟ್ ಅಂದ್ರೆ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಆಗಿದೆ ಹೇಳ್ಬೇಕಂದ್ರೆ ಅವ್ನು ಫೋನ್ ಹಾಕಬೇಕು. ಅವ್ರ ಸೆಪರೇಟ್ ಪಿನ್ ಎಲ್ಲಾನು ಬರ್ಬೇಕು. ರಹಾನೆಕ್ಕಿಂತ ಅವರು ಹೌದು, ರಾಣೆಕ್ಕಿಂತ ಅವ್ನು ಬರಬೇಕು. ಒನ್ ಬಂದು ನಡೆಯುತ್ತೆ. ಇಲ್ಲಿ ಸುನಿಲ್ ನಾರಾಯಣ್ ಟ್ರೈ ಮಾಡಬೇಕು. ಅದೇ ಕ್ಯಾಮ್ರಾನು ಗ್ರೀನ್ ಐತ್ಲೆ, ಬೆಂಚ್ ಮಾಡಿಸ್ಬೇಕು ಒಂದ್ 2 ಮ್ಯಾಚ್. ಇವತ್ತೆಲ್ಲ ಚಲೋ ಮಾಡ್ಯಾನವ. ಮತ್ತೆ ಇದು ಬೆಸ್ಟ್ ಗೊತ್ತಾ ಬ್ಯಾಟಿಂಗ್ ಬಲಿಗೆ ದೊಡ್ಡ ಆಡೋದು ಔಟ್ ಆಗಬಾರ್ದು ಅನ್ನೋಂಗ್ ಆಡಾಡ್ತಾವ. ಹೌದೌದು, ಸ್ವಲ್ಪ ಚಲೋ ಇದು ಮಾಡಿದ್ರ ರನ್ ಪಡಿಬೇಕು ಆಡೋದಾಗಿದೆ. ಔಟ್ ಆಗ್ಬಾರ್ದು ಅಂತ ಆಡಾಡ್ತಾವ. ಹೌದು. LSG ಕಡೆ ನೋಡ್ರಿ 15 ಮಾರ್ಕ್ರಮ್ 22 15 ಬಾಲ್ ಬಂತ್ 9 ಬಾಲ್ 10 ರನ್. ಬಡೋನಿ 34 ಬಾಲ್ 54 ರನ್. ನಾವು ಚಲೋ ಆಡಿದೆ. ಇಂಪ್ಯಾಕ್ಟ್ ಆಗಿ ಬಂದ ಪುರಾನ್ 13. ಅಬ್ದುಲ್ ಸಮದ್ ಮೇನ್ ಹೈಲೈಟ್ ಅಂದ್ರೆ ಹೀರೋ ಅಂದ್ರೆ ಮುಕುಲ್ ಚೌಧರಿ. ಮುಕುಲ್ ಚೌಧರಿ ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲ, ಆಲ್ಮೋಸ್ಟ್ 10% ಮ್ಯಾಚ್ ಗೆಲ್ಸಾರ ಅಂದ್ರೆ ಮತ್ತೆ ಪ್ಲೇಯರ್ ಬರೀ ಇದು ಎಲ್ಲಿದೆ.
ಆಕ್ಚುಲಿ ಔಟ್ ಆಯ್ತು ಮುಗಿದೋಗಿತ್ತು ಮ್ಯಾಚ್ ಪೂರಾ ಹಾ. KKR ಇತ್ತು. ಹಾಂ ಮುಗಿದೋಗಿತ್ಲ ಏನ್ ಆಲ್ಮೋಸ್ಟ್ ಮಾಡಿಲ್ಲ ಆಲ್ಮೋಸ್ಟ್ ಮುಗಿತದ 4-5% ಅಷ್ಟು ಚಾನ್ಸ್ ಇತ್ತು ಅವ್ರಿಗೆ. ನಾ ಅವ KKR ಗೆದ್ರು ಅನ್ಕೊಂಡ್ ಬಿಟ್ಟಿದ್ದೆ. ಹಾಂ ಅವಾಗ 6 ಬಾಲ್ 2 ರನ್ ಇದ್ದು ಬರೀ ಮುಕುಲ್ ಚೌಧರಿ. ಹಾ KKR ಗೆದ್ದ ಬಿಟ್ರೆ ಏನೋ ಅನ್ಕೊಂಡಿದ್ದೆ. ನೀವು ಏನು ಹ್ಮ್ ಊರಿಗೂ ಬೌಂಡ್ರಿ ಹೊಡ್ಯಾಕತ್ತ ಹ್ಮ್ ಇದೇನೋ ಐತ್ ಮ್ಯಾಚ್ ಅನ್ಕೋತ ಬಿಟ್ನೆ ಎಲ್ಲ ಓಡು ಹೌದು ಲಾಸ್ಟ್ 4 ಓವರ್ ಮ್ಯಾಚ್ ತಿರುಗ್ತಿದ್ರು. ಹ್ಮ್ ಹಾಂ ಲಾಸ್ಟ್ 4 ಓವರ್ 16 ಓವರ್ ತನಕ ಪೂರಾ ಲಾಸ್ಟ್ 4 ಓವರ್ KKR ಕಡೆ ಇತ್ತು. ಹಾ ಅಲ್ಲಿ ಮಟ್ಟ ಲಾಸ್ಟ್ KKR ಕಡೆ ಇತ್ತು. ಲಾಸ್ಟ್ ಒಂದು 2-3 ಓವರ್ನ್ಯಾಗ LIC ಕಡೆ ಬಂತೊಮ್ಮೆ. ಹಾ ಇವತ್ತು ಕ್ಯಾಮ್ರಾನ್ ಗ್ರೀನ್ ಫಾರ್ಮ್ ಬಂದ್ ನೋಡಿ 32 ರನ್ ನೋಡದ. ಏನ್ ಫಾರ್ಮ್ನಾಗ ಅನ್ನಂಗಿಲ್ಲ ಅದೇನ್ 24-32 ಅಂದ್ರೆ ಈಗ 2-3 ಮ್ಯಾಚ್ ನೋಡಿದ್ರೆ ಸ್ವಲ್ಪ ಫಾರ್ಮ್ ಬಂದಂಗಲ್ಲ ಅವ್ನು. ರಿಷಬ್ ಪಂತ್ ಬಟ್ ನೋಡ್ರ ಹ್ಮ್ ಇವ್ರು ಔಟ್ ಆಫ್ ಫಾರ್ಮ್. ಕ್ಯಾಮ್ರಾನ್ ಗ್ರೀನ್ ಪ್ಲೇಯರ್ ಎಷ್ಟು ಚಲೋ ಅದ ಅಂತ ಔಟ್ ಆಫ್ ಫಾರ್ಮ್. ವರ್ಲ್ಡ್ ಕಪ್ ಆಡಿಲ್ಲ ವರ್ಲ್ಡ್ ಕಪ್ ಆಡಿಲ್ಲ ಇಲ್ಲಿ ಇಲ್ಲ. ಸೆಬರ್ಟ್ ಹೆಂಗ್ ಆಡಿಲ್ಲ ಸ್ಪಿನ್ ಎಲ್ಲನ್ಕಿಂತ ಬೆಸ್ಟ್ ಆಡಿದ ಅವ್ರಿಬ್ರು ಓಪನಿಂಗ್ ಪೇರ್ ಭಾರಿ ಇತ್ತವ್ರ. ಹಾ ಫೋಟೋ ಅವ್ರು ಇಲ್ಲ ಕಾಂಬಿನೇಷನ್ ಚಲೋ ಮಾಡಕ್ ನ್ಯೂಜಿಲೆಂಡ್ ಒಳಗೆ 52% ಐತ್ಲೆ ಈಗ ವರ್ಲ್ಡ್ ಕಪ್ ಒಳಗೆ ರನ್ ಹೊಡೆದಿದ್ರು ಇವರೇ ಇಬ್ಬರೇ. ಈಗ ಹೆಂಗ್ ಇವ್ರು ಸೆಲೆಕ್ಷನ್ ಮಾಡ್ತಾರಂತ ಇವ್ರು ಇಂತ ಪ್ಲೇಯರ್ಗಳನ್ನ ಕುಡಿಸಿ ಕ್ಯಾಮ್ರಾನ್ ಗ್ರೀನ್ ಹೆಂಗ್ ಸೆಲೆಕ್ಟ್ ಮಾಡ್ತಾರ ಎಲ್ಲ ಅದ್ರಾಗ ಪಾಲಿಟಿಕ್ಸ್ ಇರ್ತಿರ್ಬೇಕು ಮಾಡ್ತಿರ್ಬೇಕು ಏನಾರೆ. ಗ್ರೀನ್ಗೆ ಅಷ್ಟು ಕೋಟಿ ತೊಗೊಂಡು ಅವನ್ಯಾಕೆ ಹೊರ ಕುಣಿಸೋದು ಅಂತೇಳಿ ಹಿಂಗೇನು ವಿಚಾರ ಮಾಡಿದ್ರ. ಹ್ಮ್ ಈ ಕಡೆ ಇವ್ನು ಪುರಾನು ಫಾರ್ಮ್ ಒಳಗಿದ್ವ ಪೂರಾನ ಏನ 3 ಮ್ಯಾಚ್ ಆಡವಲ್ಲ ಮೂರು ಮ್ಯಾಚ್ ಆಡಿಲ್ಲ ಅವನು 3 ಮ್ಯಾಚ್ ಆಡಿಲ್ಲ. ಆಡಿಲ್ಲ ಅವನು. ಹಾ? ಅವೆಲ್ಲ ಅವ ಭಾರಿ ಡೇಂಜರಸ್ ಬ್ಯಾಟ್ಸ್ಮನ್ ಅನ್ಕರೆ ಆಡ್ಲಿಲ್ಲ ಅವ. ಈಗ 3 ಮ್ಯಾಚ್ ಆಡವಲ್ಲ. ಬ್ಯಾಟ್ಸ್ಮನ್ ಚಲೋ ಅದಾರ ಔಟ್ ಆಫ್ ಫಾರ್ಮ್ ಅದಾರ ಅಂತ ಹೇಳಕ್ ಹೌದಾ ಸುನಿಲ್ ನಾರಾಯಣ್ ಬಾಲಿಂಗ್ ಭಾರಿ ಹೋದಾನೆ ಇವತ್ತು. ಸುನಿಲ್ ನಾರಾಯಣ್ ಸೂಪರ್ ಓವರ್ ಎಕ್ಸ್ಪೆಕ್ಟೇಷನ್ ಇರ್ತಿದ್ವಿ. ಲಾಸ್ಟ್ ಓವರ್ ಒಂದು ವಿಕೆಟ್ ಹೋಗ್ಬೇಕಾಗಿತ್ತು, ರನ್ ಹತ್ರ ಆಗ್ಬೇಕಾಗಿತ್ತು. ಡಾಟ್ ಆದ್ರೂ ಬರ್ತಿತ್ತು. ಬಟ್ ಡಾಟ್ ಆಕ್ಚುಲಿ ಡಾಟ್ ಅದ ಬೈದಾಗಿತ್ತು ರನ್. ಅಲ್ಲ ಹಿಂದ್ ಹೋಯ್ತದ ಕೀಪರ್ ಕಡೆ ಹೋಗಿತ್ತದ ಮಿಸ್ ಆಗಿತ್ತ. ಬಟ್ ಒಂದ್ ರನ್ ಹೊಡಿದ್ರು. ಒಂದ್ ರನ್ ನೋಡಿದ್ರು ಕರೆಕ್ಟ್ ಥ್ರೋ ಬರ್ಲಿಲ್ಲ ಅದು. ಥ್ರೋ ಆಗ್ಲಿಲ್ಲ ಕರೆಕ್ಟ್ ಆಗಿ. ಇವ್ರು ಯಾರ್ ತರ ಅವ್ರು ಹೆಂಗ್ ಹೋಗೋದ್ರ ನೋಡಿಲ್ಲ. ಯಾರ್ ತರ ಪೂರಾ ಲಾಸ್ಟ್ 2 ಓವರ್ ಲಾಸ್ಟ್ ಬಾರಿ ಹೋದ್ರು ಅವರು ಬೌಲಿಂಗ್. ರನ್ನ ಕೊಟ್ಟಿಲ್ಲ ಅವ್ರು ಲಾಸ್ಟ್ 2 ಓವರ್ ರನ್ನ ಬಿಟ್ಟಿಲ್ಲ ಅವ್ರು. ಸುನಿಲ್ ನಾರಾಯಣ್ ಚಲೋ ಒಂದು 4 ಓವರ್ 13 ರನ್. ಅವನು ಬೆಸ್ಟ್ ಲಾಸ್ಟ್ ಮ್ಯಾಚ್ ಇದ್ದಿದ್ದಿಲ್ಲ. ವರುಣ್ ಚಕ್ರವರ್ತಿ ಒಬ್ಬ ಇಂಜುರಿ ಮಾಡ್ಕೊಂಡಲ್ಲ, ಅದನ್ನ ಮ್ಯಾನೇಜ್ಮೆಂಟ್ ಅವ್ನು ಲಾಸ್ಟ್ ಮ್ಯಾಚ್ ತೆಗದಾರ. ಇಂಜುರಿ ಆಗೈತೆ ಅವ್ನ. ಇಂಜುರಿ ಆಗೈತನ. ಇಲ್ಲ ಫಾರ್ಮ್ನಾಗ ಇಲ್ಲಿಕರ ವಿಕೆಟ್ದಾಗ ಇಂಜುರಿ ಅಂತ ನೆವ ಮಾಡಿ ಹೊರ ತೆಗೆದ್ಬಿಡ್ತಾರ ಅವ್ರನ್ನ. ಫಾರ್ಮ್ ಇಲ್ಲ ನನಗೆ ಇವತ್ತು ನೋಡೋದು ಆಕ್ಚುಲಿ ಬ್ಯಾಟಿಂಗ್ ಪಿಚ್ ಇತ್ತು. ಹೆಂಗ್ ಸ್ಪಿನ್ ಆಗತ್ತಿತ್ತು ಎಲ್ಲ ಫುಲ್ ಹೈ ಸ್ಕೋರಿಂಗ್ ಪಿಚ್ ಎಲ್ಲ KKR ಅದು. ಹೌದು ಕೋಲ್ಕತ್ತಾ ಒಂದು 200 ಆಗ್ಬೋದು ಒಂದು 200 ಆಗ್ಬೋದು ಮಾಡಿದ್ವಿ ಇವತ್ತು. ನರೇನೆ 4 ಓವರ್ 13 ಅನುಕೂಲ್ 4 ಓವರ್ 32ಕ್ಕೆ 2 ವಿಕೆಟ್. ಇಬ್ರು ಸ್ಪಿನ್ನರ್ ಐತ್ಲೆ ವಿಕೆಟ್ ಹೋಗೋದಾರ. ಈಗ ಹಿಂಗ 2 ದಿವಸ ಏನು ಮ್ಯಾಚ್ ಆಯ್ತಾ. ಈಗ ನಿನ್ನೆ ಇವತ್ತು ಆ ಟೈಪ್ ಆಗ್ಬೇಕು ಮ್ಯಾಚ್. ಭಾರಿ ಇಂಟ್ರೆಸ್ಟ್ ಬರ್ತಾವ. ಲಾಸ್ಟ್ ಓವರ್ ತನ ಲಾಸ್ಟ್ ಬಾಲ್ ತನ ಹೋಗ್ಬೇಕು. ಪೂರಾ ಉಲ್ಟಾ ಹೊಡಿಸ್ಲಾ ಮಕಾಡೆ ಈ ಕಡೆ ಆಗ್ತದ. ಹೆಂಗಾಗ್ತದೆ ಹೌದು ಒಂದೊಂದ್ ಸೈಡ್ ಆಗ್ತದೆ. ಆಕ್ಚುಲಿ ಇನ್ನೊಂದು ವಿಕೆಟ್ ಹೋಗಿತ್ತು ಒಂದ್ ಸೈಡ್ ಐತೆ ಆಕ್ಚುಲಿ. ಬಟ್ ಮುಕುಲ್ ಚೌಧರಿ ಪೂರಾ ಮ್ಯಾಚಪ್ ಕವರ್ ಮಾಡಿದ. 10 ಬಾಲ್ 30 ರನ್ ಹೊಡಿಬೇಕಂದ್ರೆ ಇದ್ಲ ಚಲೋ ಆಡಿದ್ರು. ಇಲ್ಲಿ ಶಾರ್ಟ್ ಬರೀ ಹಾಕಿದ. ಶಾರ್ಟ್ ಒಂದು ಹೆಲಿಕಾಪ್ಟರ್ ಶಾರ್ಟ್ ಹಾಕಿದ. ಎಲ್ಲ ಮಸ್ತ್ ಹೊಡೋದು. ಕ್ಯಾಮ್ರಾನ್ ಗ್ರೀನ್ 16 ರನ್ ಇತ್ತು. ಹೌದು ಒಂದು 4 ಒಂದು 2 6 ವಿಕೆಟ್ 13. ಕಾರ್ತಿಕ್ ಕ್ಯಾಗಿಂದ ಚಾಲು ಆಗ್ತಿದ್ರು ರನ್ ಹೊಡಿಯಕ್ಕೆ. ಹೌದಾ ಕ್ಯಾರಿಗೆ ಬಿಟ್ರು. ಸ್ಪಿನ್ ಎಲ್ಲ ರಾಯಣ ಜೊತೆ ಆಡಕತ್ತಾನಂತೆ. ಹಿಂಗ ಆಡಕತ್ತಾನ ಸ್ಲೋ ಅಂದ್ರೆ ಏನ ರನ್ ಹೊಡಿದಿಲ್ಲ ಅಷ್ಟೇ. ಗೊತ್ತಾ ಹೋಸ್ಟ್ ಮ್ಯಾಚ್ ಚಲೋ ಆಡಿದ. 8 ಬಾಲ್ 9 ರನ್. ಹೌದು
ಕೆ ಕೆ ಆರ್ ಒಳಗೆ ಏನು ಒಂದು 3-4 ಪ್ಲೇಯರ್ ಅಷ್ಟೇ ಮೇನ್ 5 ಪ್ಲೇಯರ್ ಅಷ್ಟೇ ಚಲೋ ಅದಾವ. ಇವ್ ರಮಣ್ದೀಪ್ ಸಿಂಗ್ ಅದು ಏನು ಎಷ್ಟು ವರ್ಷ ಆತಾವ, ಏನು ಒಂದು ಮ್ಯಾಚ್ ಯಾವ್ದು ಗೆಲ್ಸಿಲ್ಲ, ಏನು ಮಾಡಿಲ್ಲ. ಲೋಕಲ್ ಬ್ಯಾಟ್ಸ್ಮನ್ಗಳನ್ನ ತೊಗೊಂಡಿಲ್ಲ ಹಂಗೆ ಬಿಡ್ದೆ KKR ಅಷ್ಟ ಇದನ್ನ ಆಡಿದವ್ರನ್ನ. ಏನು ಟೀಮ್ ಇಂಪ್ರೂವ್ಮೆಂಟ್ ಇದನ್ನ ಈಗ ನೋಡಿ ರಮಣ್ದೀಪ್ ಸಿಂಗ್ ಏನು ಯಾವ ಮ್ಯಾಚ್ ಗೆಲ್ಸಿಲ್ಲ. ಅಲ್ಲ ಏನ್ ಸ್ಕ್ವಾಡ್ ಅಂತ ಮಾಡ್ಯಾರ ಇವ್ರು. ರಿಂಕು ಸಿಂಗ್ ರಮಣ್ದೀಪ್ ಸಿಂಗ್ ಏನ್ ಆಡ್ತಾರ ಒಂದು ಫೀಲ್ಡಿಂಗ್ ಚಲೋ ಐತೆ ಅಷ್ಟೇ, ಅದನ್ನ ಬಿಟ್ಟು ಏನೂ ಇಲ್ಲ ಒಂದು. ನಾವ್ ಯಾವಾಗ ಆಡ್ಯಾನ ಅಂದಲ್ಲ ರಮಣ್ದೀಪ್ ಸಿಂಗ್ ಅವ್ನ ಆಡ್ತಾರ. ಅವನ ಬೆಂಗಳೂರು ಕಡೆ ಎಂತೆಂತ ಪ್ಲೇಯರ್ ಗೊತ್ತಾವ ಆಡ್ಸಕ್ಕಾಗಲ್ಲ. ಬೆಂಗಳೂರು ಮತ್ತೆ ಇಷ್ಟು ಎಲ್ಲ ಸೋತಲ್ಲ, ಚಲೋ ಚಲೋ ಹರ್ಸ್ಯಾರ ಅವರು. ವೆಂಕಟೇಶ್ ಅಯ್ಯರ್ ಕೂತಾನ, ವೆಂಕಟೇಶ್ ಅಯ್ಯರ್ ಕೂತಾನ, ಜೇಕಬ್ ಬೆತ್ತಲ್ಲ ವರ್ಲ್ಡ್ ಕಪ್ ಒಳಗೆ ಫೈನಲ್ ಸೆಂಚುರಿ ಬಿಡೋಣ. ಜಾರ್ಡನ್ ಕಾಕ್ ಕೂತಾನ, ಮತ್ತ ಹೆಜಲ್ವುಡ್ ಕೂತಾನ. ಹೆಜಲ್ವುಡ್ ಇಂಜುರಿ ಆಗೈತೆ ಕೂತಾನ, ಅವ್ನು ಬಂದ್ರು ಯಾರು ಚೇಂಜ್ ಗೊತ್ತಾಗೋದಿಲ್ಲ ಇದು. ಅವ್ನ ರಿಪ್ಲೇಸ್ಮೆಂಟ್ ಅವ್ನ ಗೊತ್ತಾಗ ಬಾಲಿಂಗ್. ಹೌದು. ಈಗ ಚಲೋ ಆಡಿದ್ರು ಇವ್ರು. ಅಬ್ದುಲ್ ಸಮದ್ ಆಡ್ತಾನ ಮಾಡ್ರ ಅವ ಆಡ್ಲಿಲ್ಲ. 2 ಮ್ಯಾಚ್ ಚಲೋ ಆಡಿದ್ದವ, ಬಟ್ ಇವತ್ತು ಆಡ್ಲಿಲ್ಲವ. ಬಡವನಿ ಮತ್ತ ಇವ ಇಬ್ರು ಕೂರ್ಸ್ ಮ್ಯಾಚ್ ಗೆಲ್ಸಿದಂಗ. ಅದ್ರ ಮೇನ್ ಕ್ಯಾರೆಕ್ಟರ್ ಏನೈತಿ ಮುಕುಲ್ ಚೌಧರಿ. ಮುಕುಲ ಮೇನ್ ಹೀರೋ, ಮುಕುಲ ಮ್ಯಾನ್ ಆಫ್ ದಿ ಮ್ಯಾಚ್ ಅವಂಗ. ಬಾರಿ ಮ್ಯಾಚ್ ಮಸ್ತ್ ಆಯ್ತು. ಹಿಂಗೆ ಆಗ್ಬೇಕು ಎಲ್ಲ ಮ್ಯಾಚ್. ಹಿಂಗಾದ್ರೆ ಏನೈತಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಲಾಸ್ಟ್ ಓವರ್ ತನ ಲಾಸ್ಟ್ ಬಾಲ್ ತನ ಹೋಗ್ಬೇಕು ಮ್ಯಾಚ್. ಮುಗಿತು. ನಾಳೆ ಹಿಂದಿ ಮ್ಯಾಚ್ ಯಾವ್ದೈತಿ? ರೈವಲ್ರಿ ಅಂತಲ್ಲ, ಹಿಂದಿ ಮ್ಯಾಚ್ ಅಂದ್ರ RR RCB. ನಾಳೆ ಮಸ್ತ್ ಆಗತ್ತ ಮ್ಯಾಚ್. ಬ್ಯಾಟಿಂಗ್ ರಸದೌತನ್ ಸಿಗುತ್ತೆ ನಾಳೆ. ಬ್ಯಾಟಿಂಗ್ RCB ಬೌಲಿಂಗ್. ಏನು ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಸ್ಪೀಡ್ ಆಡ್ಬೇಕ. ಆಡ್ತಾರ. ಇವ್ರಿಗೆ ಹೆಂಗ್ ಗೊತ್ತಾ, ನಾಳೆ ಫೀಲ್ಡಿಂಗ್ ಆಗ್ಬೇಕು ಬೆಂಗಳೂರು. ಟಾಸ್ ಗೆಲ್ಬೇಕು. ಮೇನ್ ಟಾಸ್ ಗೆಲ್ಬೇಕು. ಟಾಸ್ ಗೆದ್ರೆ ಫೀಲ್ಡಿಂಗ್ ತಗೋತಾರ. ಫೀಲ್ಡಿಂಗ್ ತಗೋತಾರ. ಫಸ್ಟ್ ಬ್ಯಾಟಿಂಗ್ ಆಡ್ರೆ ಮಾತ್ರ ಎರಡು ರನ್ ಬಿಡ್ತಾರ ಅವ್ರು. ಇವ್ರು ಫಸ್ಟ್ ಸ್ಟಾರ್ಟಿಂಗ್ ಇಬ್ರು ಏನು ಹೋಗಿದ್ದಿಲ್ಲ, ಜೈಸ್ವಾಲ ಸೂರ್ಯವಂಶಿನ ಮುಗೀತು. ಸ್ಕೋರ್ 160-70 ದಾಟಂಗಿಲ್ಲ. ಬಟ್ ಪವರ್ ಪ್ಲೇದಾಗ ಅವ್ರು ಕೆಲಸ ಮುಗಿಸ್ಬಿಡ್ತಾರೆ. 89 ರನ್ ಮಾಡಿದ್ರೆ ತಿಳ್ಕೋರೆ. ಹೇಳ್ತೀನಿ, ಪವರ್ ಪ್ಲೇ 1 ವಿಕೆಟ್ ಹೋದ್ರು ಎಷ್ಟೋ ಅನುಕೂಲ ಆಗುತ್ತೆ ಬೆಂಗಳೂರಿಗೆ. ಹೌದು, ಬಟ್ ವಿಕೆಟ್ ಯಾರು ಬೇಕು? ಹೆಂಗೈತಿ ಬೆಂಗಳೂರ್ದ ಹೆಂಗೈತಿ, ಅರ್ಲಿ ವಿಕೆಟ್ ಹೋದ್ರು ಮಿಡಲ್ ಆರ್ಡರ್ ಸ್ಟ್ರಾಂಗ್ ಐತೆ ನಮ್ದು. ಹೌದು. ಓಪನರ್ಸ್ ಮೇಲೆ ಡಿಪೆಂಡ್ ಐತಿ. ಅವ್ರ ಹೆಸರು ನೋಡಿತಾರಲ್ಲ, ಮುಂದೆ ನೆಕ್ಸ್ಟ್ ಸ್ಕೋರ್ ಬಿಗ್ ಸ್ಕೋರ್ ಗೊತ್ತಾಗ್ಬರುತ್ತೆ. ನೋಡಿ ರೊಮೇರೋ ಶೆಪರ್ಡ್ ಇನ್ನೂ ಬ್ಯಾಟಿಂಗ್ ಬಂದಿಲ್ಲ. ಬಂದಿಲ್ಲ. ಜಿತೇಶ್ ಶರ್ಮಾ ಒಂದೇ ಬಾಲ್ ಔಟ್ ಆಗಿ ಮ್ಯಾಚ್ ಆಡಿ. ಒಂದೇ ಬಾಲ್ ಆಡ್ಯಾನ. 2ನೇ ಮ್ಯಾಚ್ ಅಂತೂ ಬ್ಯಾಟಿಂಗ್ ಸಿಕ್ಕಿಲ್ಲ. ಸೊ ಅವರು ಆಡಿಲ್ಲ. ಕೃಣಾಲ್ ಪಾಂಡ್ಯ ಒಬ್ಬ ಅಲ್ಲಿ ಮಟ್ಟ ಬ್ಯಾಟಿಂಗ್ ಐತಿ. ಬಟ್ ನಮ್ಮಲ್ಲಿ ಎಲ್ಲರೂ ಫಾರ್ಮ್ ಆಗದಾರೆ, ಯಾರು ಔಟ್ ಆಫ್ ಫಾರ್ಮ್ ಇಲ್ಲ. ನೋಡು ನಾಳೆಗೆ ಮ್ಯಾಚ್ ದೊಡ್ಡ ಮ್ಯಾಚ್ ಇದ್ದಂಗ ನಾಳೆಗೆ ಆಕ್ಚುಲಿ. ಎರಡು ಸೇಮ್ ಟೀಮ್ ಅದ. ಎರಡು ಹೆಟ್ಮೇರ್ ಫಾರ್ಮ್ ಅಷ್ಟೊಂದು ಫಾರ್ಮ್ ಇಲ್ಲ ಅನ್ಸತ್ತೆ ನನಗೆ. ಹೆಟ್ಮೇರ್ ಇಲ್ಲ. ಅದೇನಾಯ್ತು ಬಟ್ ಮೇನ್ ಜೈಸ್ವಾಲ ಸೂರ್ಯವಂಶಿ ನೋಡ. ಜೈಸ್ವಾಲ ಸೂರ್ಯವಂಶಿ ಮೇನ್ ಇಟ್ಟಾರ. ಯಾಕಂದ್ರೆ ಹೋಮ್ ಪಿಚ್ ಐತಿ. ಹೋಮ್ ಪಿಚ್ ಅಡ್ವಾಂಟೇಜ್ ಐತಿ ಅವ್ರಿಗೆ. ಸೊ ಎನಿ ಕಂಡೀಷನ್ ಗೆಲ್ಬೇಕು. ಟಾಸ್ ಗೆಲ್ಬೇಕು. ಗೆದ್ರೆ ಸ್ವಲ್ಪ ಅನುಕೂಲ RCB ಐತಿ. ಅಕಸ್ಮಾತ್ ಏನಾದ್ರು ಟಾಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರ 250 ಮನ್ ಹೊಡೆದ್ರ ಸೇಫ್ ಐತೆ. ಅಷ್ಟು ಬೇಕು. 420 230 ಪ್ಲಸ್ ಬೇಕೇ ಬೇಕು ಅವ್ರಿಗೆ. ಅವ್ರಿಗೆ ಆಡ್ಬೇಕಂತ ಅವ್ರದ 6 ಓವರ್ 100 ರನ್ ಹೊಡಿದ್ರ ಭಾಳ RCB ಮುಂಬೈ ಜೊತೆ ಹೊಡಿಬೋದ. ಬುಮ್ರಾ ಹೊಡೆದಾರಂದ್ರೆ ಮತ್ತೆ ಇವ್ರಿಗೆ ಹೊಡಿಬೋದ, ಅದೇನಿಲ್ಲ. ಬಟ್ RCB ಫಸ್ಟ್ ಬ್ಯಾಟಿಂಗ್ 230 ಬೇಕು ಮಿನಿಮಮ್. ಅರ್ಲಿ ವಿಕೆಟ್ ಬೇಕು ನೋಡ್ಪ ಬೆಂಗಳೂರಿಗೆ. ನಾವ್ ಗೆಲ್ಬೇಕಂದ್ರೆ 2 ವಿಕೆಟ್ ತೆಗಿಬೇಕು ನಾವು. 6 ಓವರ್ ಭುವನೇಶ್ವರ್ ಕುಮಾರ್ ಹೋಗಿದ್ದಾನೆ ವಿಕೆಟ್. ಅದೊಂದು ಧೈರ್ಯ ಐತ್ಲೆ. ಡಫಿನೂ ಚಲೋ ಅದಾನೆ. ಚಲೋ ಡಫಿಗೇನೋ ಹೊಡೆದಾರ ಅಂದ್ರು ಭುವನೇಶ್ವರ್ ಕುಮಾರ್ ಇಬ್ಬರಾಗ ಒಬ್ಬನ ಹೋಗಿರ್ತಾನೆ 3 ಓವರ್ನಾಗ. 6 ಓವರ್ನಾಗ ಇಬ್ರು ಔಟ್ ಆದ್ರೆ ಆಲ್ಮೋಸ್ಟ್ ಮಸ್ತ್ ಸ್ಕೋರ್ ಅದ. 170 180.
ಹ್ಮ್ ಆಮೇಲೆ ರಿಯಾನ್ ಪರಾಗ ಮತ್ತು ಸಿಮ್ರನ್ ಹೆಟ್ಮಾಯರ ಧ್ರುವ್ ಜುರೆಲ್ಲ ಬದಾನ ಅವ್ ಚಲೋ ಫಾರ್ಮ್ ಅದಾನ ಈಗ. ಕುನಾಲ್ ಪಾಂಡ್ಯ ಅದಲ್ಲ, ಕುನಾಲ್ ಪಾಂಡ್ಯ ಬೌನ್ಸರ್ ಬೌನ್ಸರ್. ಬೌನ್ಸರ್ ಕಿಂಗ್. ಹ್ಮ್ ಏನು ಬೌನ್ಸರ್ ಹೋಗಲ್ಲ ಔಟ್ ಮಾಡ್ತಾನ. ಬೌನ್ಸರ್ ಹೋಗಿತಾನ. ಲೆಫ್ಟ್ ಯಾವ್ದೋ ಇಬ್ರು ಲೆಫ್ಟ್ ಇದಾರ, ಹ್ಮ್ ಬೌನ್ಸರ್ ಹೋಗೋದು ಔಟ್ ಮಾಡಿದ ಮತ್ತೆ ವಿರಾಟ್ ಕೊಹ್ಲಿ. ಹ್ಮ್ ನಾಳೆ RCB RR ಮ್ಯಾಚ್ ಐತಿ. ಸಾಧ್ಯ ಆದ್ರೆ ನಾಳೆ 7 ಗಂಟೆಗೆ ಲೈವ್ ಬರ್ತೀವಿ. ಏನು ಟೆಕ್ನಿಕಲ್ ಇಶ್ಯೂ ಆದ್ರೆ ಬರ್ಲಿಕ್ಕಂದ್ರು ಮ್ಯಾಚ್ ಮುಗಿದ್ಮೇಲೆ ಬರ್ತೀವಿ. ಎಲ್ಲರೂ ವಿಡಿಯೋ ನೋಡ್ಕೊತಾ ಇರ್ರಿ. ಮ್ಯಾಚ್ ಮುಗಿದ್ಮೇಲಂತೂ ಮ್ಯಾಚ್ ರಿವ್ಯೂ ತಗೊಂಡು ಬರ್ತೀವಿ ವಿಡಿಯೋ. ಹ್ಮ್ ಸಾಧ್ಯ ಆದ್ರೆ ಲೈವ್ ಬಂದು ಲೈವ್ ಕಮೆಂಟ್ರಿ ಮಾಡ್ತೀನಿ. ನಾಳೆ ಸಿಗೋಣ. First time prime. ಹಾಂ ಲೈವ್ ಒಳಗೆ ಏನೈತಿ ಸಿಗೋಣ. ನಾಳೆ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್.